18,400 ಬಾಲ್ರಾಜ್ 5,500 ರಶೀದ್ 600 18,600 ಬಾಲ್ರಾಜ್ 18,600 ಬಾಲ್ರಾಜ್ ಒಂದೇ ಸಾರಿ 18,700 ರಶೀದ್ 900 19,000 ಬಾಲ್ರಾಜ್ ಒಂದನೇ ಸಾತಿ 19,700 ರಶೀದ್ 19,700 ರಶೀದ್ 19,800 ಬಾಲ್ರಾಜ್ ಒಂದೇ ಸರಿ ಒಂದನೇ ಸಾತಿ 19,800 19,900 ರಶೀದ್ ಒಂದೇ ಸರಿ 20,000 ಬಾಲ್ರಾಜ್ 2020 ಮ್ಯಾಚ್ 20,000 ಬಾಲ್ರಾಜ್ ಒಂದೇ ಸರಿ 20,000 ಬಾಲ್ರಾಜ್ ಒಂದನೇ ಸಾತಿ 20,100 ರಶೀದ್ 20,000 ಸ್ವಲ್ಪ 20,100 20,200 ಬಾಲ್ರಾಜ್ ಒಂದೇ ಸರಿ 20,200 ಬಾಲ್ರಾಜ್ ಒಂದನೇ ಸಾತಿ 20,300 ಕನ್ಫ್ಯೂಸ್ ಆಗಬೇಡಿ ಮತ್ತೆ 20,000 ಜೊತೆಲಿ ಇರುತ್ತೆ 21,300 ಬಾಲ್ರಾಜ್ ಒಂದು ನಿಮಿಷ ಇದರಲ್ಲಿ ಈಗ ಇಲ್ಲಿ ಹೆಸರು ಒಂದು ಕೂತ್ಕೊಳ್ಳಿ ಮಂಜುನಾಥ್ ಅವರಿಗೆ 5,300 ರೂಪಾಯಿಗೆ ಬಂದಿದ್ದಾರೆ ಅದ್ರ ಪರವಾಗಿ 5% ಎಕ್ಸಸ್ ಆಗಿ ಅವರು ಕಟ್ಟೋದಕ್ಕೆ ರೆಡಿ ಆಗಿದ್ದೀರಾ ಆಯ್ತು ಅವರಿಗೆ ಈ ರೂಮನ್ನ ಅಂತಿಮವಾಗಿ ಮಂಜುನಾಥ್ ಬಿಟ್ಕೊಡ್ತಾ ಇದ್ದೀವಿ ಯಜಮಾನ್ರೆ ರಮಾನಂದ ಕೃಷ್ಣ ಅವರ ಬನ್ನಿ ಯಜಮಾನ್ರೆ ಬೈಕ್ ಕೊಡಿ ಅವರಿಗೆ ಈಗ 16,000 ರೂಪಾಯಿ ಕೂಡಿದ್ದಾರೆ ನಿಮಗೀಗ 5% ಹೆಚ್ಚಿಗೆ ಕೊಡೋದಿಕ್ಕೆ ಅವಕಾಶ ಇದೆ ನೀವು ಇದಕ್ಕೆ ಒಪ್ತೀರಾ ಬೇಕಾಗಿಲ್ಲ ಆಯ್ತು ಇವರಿಗೆ ರೂಮು ಬೇಕಾಗಿರುವಂತೆ ಬಾಲ್ರಾಜ್ಗೆ ರೂಮು 15,000 ರೂಪಾಯಿ ಆಗಿದೆ ಯಾಕಂದ್ರೆ ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು ಬಾಡಿಗೆ ಕಟ್ಟಲ್ಲ ಅಂತ ಒಪ್ಕೊಂಡಿದ್ದಾರೆ ಕೇಳಿ ಮಾಡ್ಬಿಡಿ ನೆಕ್ಸ್ಟ್ 12,300 ಯಾರಿಗೆ ವೆಂಕಟಗಿರಿಯಪ್ಪ 15,100 ಮೂರನೇ ಸಾರಿ ನೆಕ್ಸ್ಟ್ 11 ರೂಪಾಯಿ ಬನ್ನಿ ನೋಡಿ ಕೊಟ್ಟು ಸರಿ ರವಿಕುಮಾರ್ ಯಾರು 11,000 ಸಾರ್ವಣಿ ಬೇಡವಾ ಬೇಕು ಏನು ಬೇಕು ಅದು 5% ಸೇರಿಸಿ ನಾಗೇಶ್ ಅವರು ರೂಮ್ ಕೊಡ್ತಾ ಇದ್ದೀವಿ ಸೀರಾಬಾರ್ಗೆ ಇಲ್ಲ ಖಾಲಿ ಸೀರಾಬಾರ್ಗ್ ಒಂದು ಇತ್ತು ಅಪ್ರೂವ್ ಆಗೋದು ಕಷ್ಟ ಆಗುತ್ತೆ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇರೋದು ಆಮೇಲೆ ಮುಂದಿನ ಪರಿಣಾಮ ನೀವು ಅನುಭವಿಸಬೇಕಾಗುತ್ತೆ ಇದಂತೂ ಓಪನ್ ಆಗಿ ಹೇಳ್ತಾ ಇದ್ದೀವಿ 5,500 ರಮಾಜಿನಪ್ಪ ಹೇಳಿ ಇದಕ್ಕೆ ಏನೇ ಅನ್ನೋದಾದ್ರೂ ನಮ್ಮ ಜವಾಬ್ದಾರಿ ಎಂತೂ ಇರಲ್ಲ ದಯವಿಟ್ಟು ರಾಜ್ ಹೋಗ್ಬೇಕಾಗುತ್ತೆ 5,600 ಗೋವಿಂದಪ್ಪ 5,600 ಗೋವಿಂದಪ್ಪ 5,800 ಪವನ್ 5,800 ಪವನ್ ಪುರಸಭೆಯ ಹರಾಜು ಅಂಗಡಿ ಮಳಿಗೆಗಳು 34 ಅಂಗಡಿ ಮಳಿಗೆಗಳ ಹರಾಜು ನಡೀತು. ಈ ಹರಾಜಿನಲ್ಲಿ ಸುಮಾರು 255 ಜನ ಭಾಗವಹಿಸಿದ್ದಾರೆ. 255 ಜನ ಭಾಗವಹಿಸಿದ್ದಾರೆ. ಬೆಳಗ್ಗೆ 10:00 ಮೊದಲಾಗಿದ್ದ ಹರಾಜು 5:00 ಸತತವಾಗಿ ಏನು ಬ್ರೇಕ್ ಇಲ್ಲದೆ ನಡೀತು. ಈ ಒಂದು ಶಾಂತಿಯುತವಾಗಿ ನಡೆದಿರೋ ಈ ಹರಾಜಿಗೆ ತಮ್ಮಗಳ ಸಹಕಾರ ಮತ್ತು ಜನರ ಸಹಕಾರ, ಅಧಿಕಾರಿಗಳ ಸಹಕಾರದಿಂದ ಇದು ಸಕ್ಸಸ್ ಆಯಿತು. ಅದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಪಾವಗಡ ಪುರಸಭೆಯಲ್ಲಿ ಇದು ನನಗೆ ಒಂದು ಒಳ್ಳೆಯ ದಿನ ಅನಿಸುತ್ತೆ. ಹಿಂದೆ ನಮ್ಮ ಮಾವರಾದಂಥ ಪೆದ್ದಿರಪ್ಪನವರು
1999ರಲ್ಲಿ 13/12/99ರಲ್ಲಿ ಅವರು ಇದೇ 34 ಅಂಗಡಿ ಅವರು ಅಧ್ಯಕ್ಷ ಆಗಿದ್ದಾಗ ಹರಾಜು ಮಾಡಿದರು. ಅದೇ ಒಂದು ಚಾನ್ಸ್ ಮತ್ತೆ ಆ ಅವಕಾಶ ಅಳಿರಾಗಿ ನನಗೆ ಸಿಕ್ಕಿದೆ. ಸೊ ಮಾವಾಳಿ ಅಂದ್ರೆ ಸವಾಲಿದೆ. ಓಕೆ, ಮಾವಾಳಿ ಅಂದರೆ ಸವಾಲು ಅಂತ ಏನಿಲ್ಲ, ಅವ್ರು ಮಾಡೋಗಿರೋ ಅಂತ ಇದು ಮತ್ತೆ ನನಗೆ ಅವಕಾಶ ಸಿಕ್ಕಿದೆ. ಅದು ಒಂದು ನಮಗೊಂದು ಹೆಮ್ಮೆ ಅಂತ ನಾನು ಹೇಳ್ಕೊತೀನಿ. ಯಾಕೆಂದರೆ ನಾವು ಪುರಸಭೆ ಒಂದು ಇದರಲ್ಲಿ ನಾವು ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ. ಅದರಲ್ಲಿ ಈ ದಿನ ನಾವು ಪುರಸಭೆ ಆವರಣದಲ್ಲಿ ಏನು 315ರಿಂದ 320 ಜನ ಎಲ್ಲರೂ 34 ಅಂಗಡಿಗೆ ಹರಾಜಲ್ಲಿ ಭಾಗವಹಿಸಿದ್ರು. ಅದರಲ್ಲಿ 255 ಜನ ಡಿ ಡಿ ತೆಗೆದಿದ್ರು. ಇನ್ನು ಕೆಲವರು ಡಿ ಡಿ ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೆಲವರು ತಡೆಯೋಕ್ಕಾಗಲಿಲ್ಲ. ಈ ದಿನ ಅದಕ್ಕೋಸ್ಕರ ನಾವು ಸಾರ್ವಜನಿಕರಿಗೆ ಮೊದಲನೇದಾಗ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಯಾಕೆ ಅಂದರೆ ಪಾಪ ಅವರು ಇವತ್ತು ನಮ್ಗೆ ಯಾವುದೇ ರೀತಿಯಲ್ಲಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಅವರು ಹರಾಜಲ್ಲಿ ಏನೋ ಒಂದು ಚೂರು ಗೊಂದಲ ಇಲ್ದಂಗೆ ಒಳ್ಳೆ ರೀತಿಯಲ್ಲಿ ಅವರು ನಡ್ಕೊಂಡು, ನಾವು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಇದು ಮಾಡಿಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಒಳ್ಳೆ ಇದರಲ್ಲೇ ನಾವು ಅವ್ರು ಪ್ರತಿಯೊಂದೂ ಒಳ್ಳೇದಾಗಲಿ ಅಂತ ಕೊಟ್ಟಿದ್ದೀವಿ. ಇವತ್ತು ಹರಾಜು ಮಾಡಿದ್ದೀವಿ. ಅದಕ್ಕೂ ಅವ್ರಿಗೆ ಯಾವುದೇ ರೀತಿಯಲ್ಲಿ ಪಾಪ ತೊಂದರೆ ಇಲ್ದಂಗೆ ಹರಾಜಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಆರಾಮಾಗಿ ಮಾಡಿದ್ದಾರೆ, ಹರಾಜು ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಈಗ ಮೊದಲನೇದಾಗಿ ಪುರಸಭೆ 34 ಅಂಗಡಿಗಳಲ್ಲಿ 1ನೇ ರೂಮ್ಗೆ ಸಾಮಾನ್ಯ 14,300 ರೂಪಾಯಿಗೆ ಹರಾಜು ಹೋಗಿದೆ. ಪ್ಲಸ್ ಅದಕ್ಕೆ GST ಆ್ಯಡ್ ಆಗುತ್ತೆ. 14,300 ರೂಪಾಯಿ ಮೊದಲನೇ ರೂಮ್ ಹೋಗಿದೆ. ಮತ್ತು 2ನೇ ರೂಮು ಮುಜಾಮಿಲ್ ಅಹಮದ್ ಅವ್ರಿಗೆ 14,300 ರೂಪಾಯಿಗೆ ಮೊದಲನೇ ರೂಮು ಅವ್ರಿಗೆ ಹರಾಜಾಗಿದೆ. 2ನೇ ರೂಮು 5,880 ರೂಪಾಯಿಗೆ ಮೊಹಮ್ಮದ್ ರಫೀಕ್ಗೆ ಅವ್ರಿಗೆ 2ನೇ ರೂಮ್ ಹೋಗಿದೆ. 3ನೇ ರೂಮು 15,700 ರೂಪಾಯಿ 3ನೇ ರೂಮ್ ಹೋಗಿದೆ. 4ನೇ ರೂಮ್ ಒಂದು ಶೌಕತ್ ಅಲಿ ಖಾನ್ 3ನೇ ರೂಮು. 4ನೇ ರೂಮು 15,100 ರೂಪಾಯಿಗೆ ಹೋಗಿದೆ, ಆಶಾ ಸತೀಶ್ ಅಂತ. 5ನೇ ರೂಮು 5ನೇ ರೂಮ್ ಬಂದ್ಬಿಟ್ಟು 15,885 ರೂಪಾಯಿಗೆ ವೈ.ಎ. ಶ್ರೀನಿವಾಸ್ ಮೂರ್ತಿ ಅವ್ರಿಗಾಗಿದೆ. ಪರಿಶಿಷ್ಟ ಜಾತಿಯಲ್ಲಿ 14,500 ರೂಪಾಯಿಗೆ ಶಿವರಾಜ್ ಅನ್ನೋರಿಗಾಗಿದೆ. 7ನೇ ರೂಮು ರಶೀದ್ ಅಹಮದ್ ಅಂತ ಹೇಳ್ಬಿಟ್ಟು 23,800 ರೂಪಾಯಿಗೆ ಹೈಯೆಸ್ಟ್ ಬಿಡ್ ಹೋಗಿದೆ. ಇದು 23,800 ರೂಪಾಯಿಗೆ 20 GST ಇನ್ಕ್ಲೂಡ್ ಆಗುತ್ತೆ. 8ನೇ ರೂಮ್ ಬಂದ್ಬಿಟ್ಟು ಸಾಮಾನ್ಯ SL ಮಂಜುನಾಥ್ ಅಂತ ಹೇಳ್ಬಿಟ್ಟು 5,565 ರೂಪಾಯಿ. 9ನೇ ರೂಮ್ ಬಂದು 17,000 ರೂಪಾಯಿಗೆ ಬಾಲರಾಜ್ ಅನ್ನೋರಿಗೆ 17,000 ರೂಪಾಯಿ ಹರಾಜಾಗಿದೆ. ಮತ್ತು 10ನೇ ರೂಮು ವೆಂಕಟಗಿರಿಯಪ್ಪ 15,100 ರೂಪಾಯಿಗೆ ಹೋಗಿದೆ. 11ನೇ ಬಂದು ರವಿಕುಮಾರ್ ಅಂತ ಹೇಳ್ಬಿಟ್ಟು 11,100 ರೂಪಾಯಿಗೆ ಹೋಗಿದೆ. 12ನೇ ರೂಮು SC ಮೀಸಲು ರಿಸರ್ವೇಷನ್ ಇರೋಂಥದ್ದು ಪಿ ನಾರಾಯಣಪ್ಪ ಅನ್ನೋರಿಗೆ ಹೋಗಿದೆ. ಮತ್ತು 13ನೇ ರೂಮು ಇದನ್ನಪ್ಪ ನಾಗೇಶ್ ಯಾವುದು 6,000 ರೂಪಾಯಿಗೆ. 13ನೇದು ಬಂದು ಎಸ್ ನಾಗೇಶ್ ಅಂತ ಹೇಳ್ಬಿಟ್ಟು 6,825 ರೂಪಾಯಿಗೆ ಹೋಗಿದೆ. 14ನೇದು ಬಂದು ಇದೇನಪ್ಪ ಮುನೀರ್ ಅಹಮದ್ ಅಂತ ಹೇಳ್ಬಿಟ್ಟು 11,500 ರೂಪಾಯಿಗೆ ಹೋಗಿದೆ.
ಮತ್ತು 15ನೇ ರೂಮು ಎಸ್ ಟಿ ಮೀಸಲು, ನಾಗರಾಜ್ ನಾಯ್ಕ್ ಅವರಿಗೆ 19,000 ರೂಪಾಯಿ ಹೋಗಿದೆ ಎಸ್ ಟಿದು. 16 ಬಂದು ಪ್ರಜ್ವಲ್ ಕುಮಾರ್ ಅಂತ ಹೇಳ್ಬಿಟ್ಟು 16,400 ರೂಪಾಯಿ ಹೋಗಿದೆ. 17ನೇದು ಬಂದು ಎಂ ಬಾಲರಾಜ್ ಅಂತ ಹೇಳ್ಬಿಟ್ಟು ಅವ್ರಿಗೆ 7,455 ರೂಪಾಯಿ ಹೋಗಿದೆ. 18ನೇದು ಪರಿಶಿಷ್ಟ ಜಾತಿ ಎಸ್ ಸಿ ಮೀಸಲು ಅವರಿಗೆ ಉಪೇಂದ್ರ ಅನ್ನೋರಿಗೆ 6,000 ರೂಪಾಯಿ ಹೋಗಿದೆ. 19ನೇದು ಅಬ್ದುಲ್ ಮಹಬೂಬ್ ಅವ್ರಿಗೆ ಬಂದು 16,200 ರೂಪಾಯಿ ಹೋಗಿದೆ. 20ನೇದು ಬಂದು ಹರೀಶ್ ಕುಮಾರ್ ಅಂತ ಹೇಳ್ಬಿಟ್ಟು 6,600 ರೂಪಾಯಿಗೆ ಅವ್ರಿಗೆ ಹೋಗಿದೆ. 21ನೇದು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು 24,000 ರೂಪಾಯಿಗೆ ಹೋಗಿದೆ. 24,000 ರೂಪಾಯಿ ಹೈಯೆಸ್ಟು 24,000 ರೂಪಾಯಿ ಹೋಗಿದೆ. ಮತ್ತು 22ನೇದು ಮೋಹನ್ ಬಾಬು ಅಂತ ಹೇಳ್ಬಿಟ್ಟು ಅವ್ರಿಗೆ 10,500 ರೂಪಾಯಿಗೆ 10,500 ರೂಪಾಯಿಗೆ ಹೋಗಿದೆ ಅವರಿಗೆ. ಮತ್ತು 23 ಇಷ್ಟು ಇಬ್ಬರು ಬಂದು 15,000 ರೂಪಾಯಿಗೆ ಹೋಗಿದೆ. ಶ್ರೀನಿವಾಸ್ ಟಿ ಅಂತ. 4ನೇದು ಬಂದು ಎಸ್ ಸಿ ಮೀಸಲು ಇಟ್ಟಿರೋದು 7,000 ರೂಪಾಯಿಗೆ ಹೋಗಿದೆ. ರಾಮಾಂಜನಪ್ಪ ಅಂತ. 25ನೇದು BR ಶ್ರೀನಿವಾಸರು ಅಂತ ಹೇಳ್ಬಿಟ್ಟು 16,500 ರೂಪಾಯಿಗೆ ಹೋಗಿದೆ. 26 ಬಂದು ಲಕ್ಷ್ಮಣ್ ರಾವ್ ಅಂತ ಹೇಳ್ಬಿಟ್ಟು 16,200 ರೂಪಾಯಿಗೆ ಹೋಗಿದೆ. 27ನೇದು PV ಶ್ರೀನಾಥ್ ಅವ್ರಿಗೆ 16,000 ಎಷ್ಟು 6,400 ರೂಪಾಯಿಗೆ ಹೋಗಿದೆ. 6,400 ಹೋಗಿದೆ. ಮತ್ತು 28ನೇದು ವೆಂಕಟೇಶ್ ಬಾಬು ಅವ್ರಿಗೆ 18,000 ರೂಪಾಯಿಗೆ ಹೋಗಿದೆ. ಸೆಕೆಂಡ್ ಎಷ್ಟಲ್ಲ 18,000 ಸೆಕೆಂಡ್ ಹೈಸ್ಟ್ ಇನ್ನೂ 23,000 ಇದೆ. 23,000 ಇದೆ. 19,000 ಇದೆ. ಮತ್ತು 29ನೇದು ಲಕ್ಷ್ಮಣ್ ಮೂರ್ತಿ ಅಂತ ಹೇಳ್ಬಿಟ್ಟು ಅವ್ರಿಗೆ 15,100 ರೂಪಾಯಿಗೆ ಹೋಗಿದೆ. ಮತ್ತು 30ನೇದು ಅಖಿಲ್ಗಾಗಿರೋದು. ಕ್ಲೀನಾಗಿ ಬರಿಬೇಕು, ಹಂಗೆಲ್ಲ ಬರಿಬಾರ್ದು. ಅಖಿಲ್ಗಾಗಿದೆ ಯಾವುದು 29. 30ನೇದು ಅಂಗವಿಕಲರಿಗೆ 6,100 ರೂಪಾಯಿಗೆ ಅಬ್ದುಲ್ ರೆಹಮಾನ್ ಸಾಬ್ಗೆ ಅವ್ರಿಗಾಗಿದೆ. 31ನೇದು ಬಂದು 16,000 ರೂಪಾಯಿಗೆ ಯಾರಿಗೆ ಶ್ರೀಧರ್ಗೆ 16,000 ರೂಪಾಯಿ ಶ್ರೀಧರ್ ತಗೊಂಡಿದ್ದಾರೆ. ಮತ್ತು 32ನೇದು ಯಾರು ಜಾನಕಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು 6,400 ರೂಪಾಯಿಗೆ ತಗೊಂಡಿದ್ದಾರೆ. ಮತ್ತು 33ನೇದು ರಫೀಸಲ್ಲ ವೆಂಕಟೇಶ್ ಗುಪ್ತಾ ರಫೀಸಲಲ್ಲಿ ಅವರಿಗೆ 7,350 ರೂಪಾಯಿಗೆ ಆಗಿದೆ. ಫೈನಲ್ ಎಸ್ ಸಿದು 34ನೇ ರೂಮು ಪರಿಶಿಷ್ಟ ಜಾತಿದು ರಾಮಾಂಜನಪ್ಪ ಅಂತ ಹೇಳ್ಬಿಟ್ಟು ಅವರಿಗೆ 7,000 ರೂಪಾಯಿಗೆ ಆಗಿದೆ. ಒಟ್ಟು ಈ ಹರಾಜು ದಿವಸ ಇವತ್ತಾಗಿರೋ ಇದರಲ್ಲಿ 4,23,580 ರೂಪಾಯಿ ನಮ್ಮ ಪುರಸಭೆಗೆ ಬಾಡಿಗೆ ಆಗಿದೆ. 4,23,580 ರೂಪಾಯಿ ಇದರಲ್ಲಿ ಪ್ರತಿ ತಿಂಗಳ ಬರುತ್ತೆ. ಇದರಲ್ಲಿ ಹಿಂದೆ ನಮಗೆ 74,800 ರೂಪಾಯಿ ಬರ್ತಾಯಿತ್ತು. 74,800 ರೂಪಾಯಿ ಬರ್ತಾಯಿತ್ತು. ಈಗ 3,40,000
3,40,000 ಆದಾಯ ಜಾಸ್ತಿ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಉಳಿದ ರೂಮ್ಗಳು ಹರಾಜು ಪ್ರಕ್ರಿಯೆಯನ್ನು ಪಾಲ್ಗೊಳ್ತೀವಿ. ಸೇಮ್ ಇದೇ ಥರ ಇವಾಗ ಏನಾಗಿದೆಯೋ ಅವ್ರಿಗೆ ಮೊದಲನೇ ಮೂಲ ಯಾರಿರ್ತಾರೋ ಅವ್ರಿಗೆ ರೂಮ್ ಕೊಡೋದಕ್ಕೂ ಎಷ್ಟು ದಿನ ಖಾಲಿ ಮಾಡಿಸ್ತೀರಂತ ಅತಿ ಶೀಘ್ರದಲ್ಲೇ. ಇಷ್ಟು ದಿವಸ ನಾವು ಈಗ DC ಗೆ ಜಿಲ್ಲಾಧಿಕಾರಿಗಳು ಅನುಮೋದನೆ ಕಳಿಸ್ತೀವಿ. ಬಾಡಿಯಲ್ಲಿ ಅಪ್ರೂವ್ ಮಾಡಬೇಕು. ಬಾಡಿಯಲ್ಲಿ ಅಪ್ರೂವ್ ಆದ ತಕ್ಷಣ ನಾವು ಬಾಡಿ ಮೀಟಿಂಗ್ ನಾಳೆನೇ ಅಜೆಂಡಾ ಕಳಿಸ್ತೀವಿ. ಅಜೆಂಡಾ ಕಳಿಸ್ಬಿಟ್ಟು 4ನೇ ತಾರೀಕು ಮೀಟಿಂಗ್ ಮಾಡಬೇಕಂತ ಇದ್ದೀವಿ. 4ನೇ ತಾರೀಕು ಮೀಟಿಂಗ್ ಆದಮೇಲೆ ಜಿಲ್ಲಾಧಿಕಾರಿಗಳು ಅನುಮೋದನೆ ಕಳಿಸ್ತೀವಿ. ಅನುಮೋದನೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವರು ಯಾರ್ಯಾರಿಗೆ ಹೋಗಿದ್ದಾರೋ ಅವ್ರನ್ನ ಕರೆಸಿ ಅವ್ರ ಮಿಕ್ಕಿದ ಉಳಿಕೆ ಅಮೌಂಟ್ ಏನಿದೆಯೋ ಆ ಅಮೌಂಟ್ ಕಟ್ಟಿಸ್ಕೊಂಡು ಮತ್ತೆ ಅವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ರೂಮ್ಗಳಾಗಿದೆಯೋ ಅವ್ರಿಗೆ ಅಲಾಟ್ ಮಾಡೋದಕ್ಕೆ ನಾವು ಮುಂದಿನ ಕ್ರಮ ತಗೊತೀವಿ. ನಿಮ್ಮ ಹುಡುಗನೇ 24,000. ನಮಸ್ಕಾರ. ಈ ಒಂದು ಹರಾಜು ಇದಕ್ಕೆ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಸರ್ವ ಸದಸ್ಯರುಗಳು ಅಂತ ಹೇಳ್ತೀನಿ. ಹಾಗೆ ನಮ್ಮ ಸಾರ್ವಜನಿಕರು ಸಹ ಇದು ಪಾಲ್ಗೊಂಡು ಯಾವುದೇ ಒಂದು ತಕರಾರಿಲ್ಲದೆ ಒಂದು ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ. ಈ ಒಂದು ಹರಾಜು ಪ್ರಕ್ರಿಯೆ ನಾವು ಕಳೆದ ಒಂದು 2 ತಿಂಗಳಿಂದ ಇದನ್ನು ಸತತವಾಗಿ ಪ್ರಯತ್ನ ಪಟ್ಟು ಈ ಒಂದು ಹಂತಕ್ಕೆ ತಂದು ಯಶಸ್ವಿಯಾಗಿ ಹರಾಜನ್ನು ಮುಗಿಸಿದ್ದೀವಿ. ಈ ಒಂದು ಪ್ರಸ್ತಾವನೆಯಲ್ಲಿ ಈಗ మన ಜಿಲ್ಲಾಧಿಕಾರಿ ಪ್ರಸ್ತಾವನೆ ಅತಿ ಶೀಘ್ರದಲ್ಲೇ ಸಾಮಾನ್ಯ ಸಭೆಯಲ್ಲಿ ನಾವು ರೇಟ್ ಅಪ್ರೂವಲನ್ನು ತಗೊಂಡು ಆ ಒಂದು ರೇಟನ್ನು ನಾವು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗೆ ಅತಿ ಶೀಘ್ರದಲ್ಲೇ ಸಲ್ಲಿಸಿಕೊಂಡು ಮತ್ತು ಇನ್ನು ಉಳಿದ ಮಳಿಗೆಗಳು ಸಹ ಹಂತವಾಗಿ ಹರಾಜನ್ನು ಕ್ರಮ ಕೈಗೊಳ್ಳುತ್ತೀವಿ ಅತಿ ಶೀಘ್ರದಲ್ಲಿ. ಪುರಸಭೆಯ ಸದಸ್ಯರು, ಉಪಾಧ್ಯಕ್ಷರು ಮತ್ತು ನಮ್ಮ ಮುಖ್ಯಾಧಿಕಾರಿ, ಸಿಬ್ಬಂದಿ ವರ್ಗದವರು ಎಲ್ಲರೂ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರು ಬಂದು ಇವತ್ತು ಅವ್ರು ಪಾಲ್ಗೊಂಡು ಯಾವುದೇ ತರಹ ಪ್ರಾಬ್ಲಮ್ಗಳು ಆಗ್ದಂಗೆ ಅವರು ಇವತ್ತು ಈ ಹರಾಜನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ. ಮೊದಲ ಎಲ್ಲರಿಗೂ ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೀನಿ.